ಫಸ್ಟು ನಮ್ಮ ಚೊಂಬೇಶ್ವರನ್ನ ಇಟ್ಬಿಡೋಣ. ಇವತ್ತು ಭಗವದ್ಗೀತೆಯಲ್ಲಿ ಏನು ಕೋಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಳೋಣ. ಜೈ ಶ್ರೀರಾಮ್. ಇದರಲ್ಲಿ ಅರ್ಜುನ ಹೇಳುವಂಥದ್ದು, ಓ ಕೇಶವ, ವಾಟ್ ಈಸ್ ಮೆಂಟ್ ಬೈ ಪ್ರಕೃತಿ, ವಾಟ್ ಈಸ್ ಮೆಂಟ್ ಬೈ ಪುರುಷ್, ವಾಟ್ ಈಸ್ ಕ್ಷೇತ್ರ ಆ್ಯಂಡ್ ಕ್ಷತ್ರಿಯ. ಐ ವಾಂಟ್ ಟು ನೋ ವಾಟ್ ಟ್ರೂ ನಾಲೆಜ್ ಇಸ್ ಆ್ಯಂಡ್ ವಾಟ್ ದ ಗೋಲ್ ಆಫ್ ಟ್ರೂ ನಾಲೆಜ್ ಇಸ್. ರ್ಯಾಂಡಮ್ ಆಗಿ ಬಂದಿರೋಂಥ ಕೋಟು. ಟ್ರೂ ನಾಲೆಜು ಜ್ಯೋತಿರ್ಲಿಂಗ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಾವಿವತ್ತಿರೋಂಥದ್ದು ಕೃಷ್ಣೇಶ್ವರ, ಮಹಾರಾಷ್ಟ್ರದಲ್ಲಿ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ದೇವಸ್ಥಾನಗಳ ಅವಸ್ಥೆ ನೋಡಿದ್ರೇ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇವಾಗ ನಾವಿರೋವಂಥದ್ದು ಮಹಾರಾಷ್ಟ್ರದಲ್ಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಟೋಟಲ್ ಆಗಿ 64 ಜ್ಯೋತಿರ್ಲಿಂಗ ಇರೋವಂಥದ್ದು. ಅದರಲ್ಲಿ 12 ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಅದರಲ್ಲಿ ಕೊನೆಯ ಜ್ಯೋತಿರ್ಲಿಂಗ ಅಂತಂದರೆ ಕೃಷ್ಣೇಶ್ವರ. ಇದು ಎಲ್ಲದಕ್ಕಿಂತ ಕೊನೆಯದು ಹೌದು ಮತ್ತು ಎಲ್ಲದಕ್ಕಿಂತ ಚಿಕ್ಕದು ಹೌದು. ಸ್ಟ್ರೇಟ್ ಇದೆ, ಅದು ಸ್ಟ್ರೇಟ್ ಇದೆ. ಒಂದು ಕೆಲಸ ಮಾಡೋಣ, ತಡ್ರಿ, ತೆಗೆದು ಬಿಡೋಣ. ಇಂಜಿನ್ಗೆ ಕ್ಲೋಸ್ ಆಗೋಗ್ಬಿಟ್ಟಿತ್ತಾ? ಹಾಂ, ಅಷ್ಟೇ ಅನಿಸ್ತು. ಹಾಂ, ಸ್ಟ್ರೇಟ್ ಆಯ್ತಾ? ನೆನ್ನೆ ನಮಗೆ ಆದರ್ಶ್ ಬಾಯಿ ಸಿಕ್ಕಿದ್ರು ಬಿಜಾಪುರದಲ್ಲಿ. ಆದರ್ಶ್ ಬಾಯಿ ಅವ್ರ ಮಮ್ಮಿ ನಮಗೆ ಕರ್ಚಿಕಾಯಿ ಚಕ್ಲಿ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ಟೇಸ್ಟಿಯಾಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ, ನಾವು ಕರ್ಚಿಕಾಯಿ ಹೊಡಿತಾ ಇದ್ದೀವಿ. ಥ್ಯಾಂಕ್ ಯು ಆಂಟಿ. ಲೊಕೇಶನ್ ಬಂದು ಮಹಾರಾಷ್ಟ್ರದಲ್ಲಿರುವಂಥ ಛತ್ರಪತಿ ಸಂಭಾಜಿನಗರ ಡಿಸ್ಟ್ರಿಕ್ಟು. ಇಲ್ಲಿ ವೀರುಲ್ ಅಂತ ಹೇಳಿ ಒಂದು ಲೊಕೇಶನ್ ಇದೆ. ಅಲ್ಲೇ ಇರುವಂಥದ್ದು ನಮಗೆ ಕೃಷ್ಣೇಶ್ವರ ದೇವಸ್ಥಾನ. ಇದು 12ನೇ ಜ್ಯೋತಿರ್ಲಿಂಗ, ಆಗಲೇ ಹೇಳಿರೋ ಹಾಗೆ. ಅದ್ರ ಜೊತೆಗೆ ಇದರ ಹೆಸರು ಮುಂಚೆ ಔರಂಗಾಬಾದ್ ಅಂತ ಇತ್ತು. ಆದರೆ 2023ರಲ್ಲಿ ಇದನ್ನು ರೀನೇಮ್ ಮಾಡಿಬಿಟ್ಟು ಛತ್ರಪತಿ ಸಂಭಾಜಿನಗರ್ ಅಂತ ಹೇಳ್ಬಿಟ್ಟು ಇಟ್ಟಿರುವಂಥದ್ದು. ಇದು ಕೂಡ ಒಂದು ಮೇಜರ್ ಡಿಸ್ಟ್ರಿಕ್ಟ್ ಆಗಿರುತ್ತೆ. ಇಲ್ಲಿ ಛತ್ರಪತಿ ಸಂಭಾಜಿ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಏನಿದ್ರಲ್ಲ, ಅವರ ದೊಡ್ಡ ಮಗನ ಹೆಸರು ಛತ್ರಪತಿ ಸಂಭಾಜಿ ಮಹಾರಾಜ್ ಅಂತ ಹೇಳ್ಬಿಟ್ಟು. ಇಲ್ಲಿ ಇರೋಂಥ ಸಿಚುವೇಶನು, ಅವಸ್ಥೆ ಎಲ್ಲ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಕೃಷ್ಣೇಶ್ವರ ದೇವಸ್ಥಾನದೊಂದು ಇತಿಹಾಸ ತಿಳ್ಕೊಂಡು ಬಂದ್ಬಿಡಿ. ದೇವಗಿರಿ ಅಂತ ಒಂದು ಜಾಗ, ಅಲ್ಲಿ ಸುಧಾರಾಮ ಅಂತ ಒಬ್ರು ಬ್ರಾಹ್ಮಣ ಇದ್ರು. ಅವರಿಗೆ 2 ಹೆಂಡತಿಯರು. ಮೊದಲನೆಯವರ ಹೆಸರು ಸುದೇಹ, ಇನ್ನೊಬ್ರು ಕುಸುಮ. ಸುದೇಹ ಅವರಿಗೆ ಮಕ್ಕಳು ಇರಲಿಲ್ಲ, ಆದ್ರೆ ಕುಸುಮ ಅವರಿಗೆ ಒಬ್ಬ ಮಗ ಇದ್ದ. ಒಂದು ದಿನ ಬಿಡದೆ ಕುಸುಮ ಮಣ್ಣಿಂದ ಅವರ ಮನೆ ಹತ್ರನೇ ಇದ್ದ ಒಂದು ಕೊಳದ ಹತ್ರ ಲಿಂಗ ಮಾಡಿ ಅದರ ಪೂಜೆನೂ ಕೂಡ ಮಾಡ್ತಾ ಇದ್ರು. ಎಂಥದೇ ಗಾಳಿ ಬರಲಿ, ಮಳೆ ಇರಲಿ, ಬಿಸಿಲಿರಲಿ, ಶಿವನ ಆರಾಧನೆ ಯಾವತ್ತೂ ಬಿಡ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡ್ತಿದ್ದ ಸುದೇಹಗೆ ಬೇಜಾರು ಕೂಡ ಆಗ್ತಾ ಇತ್ತು. ಒಂದು ದಿನ ಸುದೇಹ ಕಥೆಯ ಪ್ರಕಾರ ಕುಸುಮಾಳ ಮಗನ ಕೊನೆಗೊಳಿಸಿದ್ಲು. ಯಾರಿಗೂ ಗೊತ್ತಾಗದೆ ರಾತ್ರಿ ಅದೇ ಕೊಳದಲ್ಲಿ ಆ ಮಗನ ಶವ ಕೂಡ ಬಿಟ್ಬಿಟ್ರು. ತನ್ನ ದಿನಚರಿ ಪ್ರಕಾರ ಕುಸುಮನು ಕೂಡ ಮಣ್ಣಿಂದ ಕೊಳದ ಹತ್ರ ಶಿವನ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಏನೂ ಆಗದ ಹಾಗೆ ತನ್ನ ಮಗ ನೀರಿಂದ ಎದ್ದು ಬಂದ. ಅವನ ಜೊತೆಗೆ ಶಿವನು ಕೂಡ ಪ್ರತ್ಯಕ್ಷನಾದ್ರು. ರಾತ್ರಿ ನಡೆದಿದ್ದ ಪ್ರತಿಯೊಂದು ಸಮಾಚಾರ ಶಿವ ಕುಸುಮಗೆ ಹೇಳಿದ್ರು. ಇವನ್ನೆಲ್ಲ ಮರೆತು ಕುಸುಮ ಸುದೇಹಾಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಶಿವನಲ್ಲಿ ಬೇಡ್ಕೊಂಡು, ಸುದೇಹಾಗೆ ಶಿಕ್ಷೆ ಕೇಳ್ತಾರೆ ಅನ್ಕೊಂಡಿದ್ದ ಶಿವ ಕುಸುಮಾಳ ಈ ಮಾತನ್ನ ಕೇಳಿ ಆಶ್ಚರ್ಯಗೊಂಡು, ಶಿವ ಅವಾಗಿಂದ ನಾನು ಸದಾಕಾಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಇಲ್ಲೊಂದು ಜ್ಯೋತಿರ್ಲಿಂಗದ ರೂಪ ತಗೊಂಡು ಆ ಕೊಳ ಶಿವಾಲಯ ಆಯಿತು. ಶಿವ ಕೃಷ್ಣೇಶ್ವರನಾದ, ಅಂದರೆ ಲಾರ್ಡ್ ಆಫ್ ಕಂಪ್ಯಾಷನ್ ಅಂತ. ಕ್ಷಮೆಗೆ ಒಂದು ಸಿಂಬಲ್ ಆಗಿರೋದೇ ಈ ಜಾಗ. ಕುಸುಮ ಕ್ಷಮೆ ಕೇಳಿದಾಗ ಆಗಿರುವಂಥ ದೇವಸ್ಥಾನ ಇದು. ಈ ಜ್ಯೋತಿರ್ಲಿಂಗಕ್ಕೆ 2000 ವರ್ಷದಕ್ಕಿಂತ ಜಾಸ್ತಿ ದೊಡ್ಡ ಇತಿಹಾಸ ಇದೆ. ಕ್ಷಮೆ ಕೇಳಿದಾಗ ಆಗಿರುವಂಥ ಶಿವ ಸುಮಾರು ಜನ ಈ ದೇವಸ್ಥಾನನ ಡಿಸ್ಟ್ರಾಯ್ ಮಾಡಿದ್ರೂ ಕೂಡ ಕ್ಷಮಿಸ್ತಾನೆ ಬರ್ತಾ ಇದ್ದಾನೆ. ಫಸ್ಟು ಮರಾಠ ಮುಘಲ್ ಅವರ ಕಾನ್ಫ್ಲಿಕ್ಟಲ್ಲೂ ಕೂಡ ಇದನ್ನು ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಟ್ಟಿದ್ರು. 14-15ನೇ ಶತಮಾನದಲ್ಲಿ
ದಿಲ್ಲಿ ಸುಲ್ತಾನೇಟ್ ಅವರು ಕೂಡ ಇದನ್ನು ಡಿಸ್ಟ್ರಾಯ್ ಮಾಡ್ಕೊಂಡಿದ್ರು. ಸುಮಾರು ಜನರನ್ನ ಶಿವ ಕ್ಷಮಿಸ್ತಾನೆ ಬರ್ತಾ ಇದ್ದಾನೆ. ಸುಮಾರು ಜನ ಚೇರ್ನ ಮುರಿದು ಹೋದ್ರೂ ಕೂಡ ಇನ್ನೂ ಕೂತ್ಕೊಳ್ಳೋದಕ್ಕೆ ಜಾಗ ಕೊಡ್ತಾನೆ ಇರುತ್ತದು. ಬೀಳ್ಸಿದ್ರೆ ಕಟ್ಸೋನು ಕೂಡ ಒಬ್ಬ ಇದ್ದೇ ಇರ್ತಾನೆ. ದೇವಸ್ಥಾನ ಬೀಳಿಸ್ದಾಗೆಲ್ಲದು ಕೂಡ ಯಾರೋ ಒಬ್ಬ ಪುಣ್ಯಾತ್ಮ ಬಂದ್ಬಿಟ್ಟು ಮತ್ತೆ ವಾಪಸ್ ಅದನ್ನು ಕಟ್ಟಿಸ್ತಾ ಇದ್ದ. ಅದೇ ಥರ ಫಸ್ಟು ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು ಬಂದು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಅಜ್ಜ, ಅವ್ರ ಹೆಸರು ಮೂಳಾಜಿ ಭೋಸ್ಲೆ ಅಂತ ಹೇಳ್ಬಿಟ್ಟು. ಅವರು ಫಸ್ಟು ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಅದಾದಮೇಲೆ ಮತ್ತೆ ಡಿಸ್ಟ್ರಕ್ಷನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋಂಥ ಟೈಮಲ್ಲಿ 18th ಸೆಂಚುರಿ 1750s ಟೈಮಲ್ಲಿ ಬಂದ್ಬಿಟ್ಟು ಅಹಿಲ್ಯಾಬಾಯಿ ಹೋಲ್ಕರ್ ಅವರು ಇನ್ನೊಂದ್ಸರಿ ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಅವ್ರು ಯಾರು ಅಂತಂದರೆ ಕಾಶಿ ವಿಶ್ವನಾಥ್ನು ಕೂಡ ಅವರು ರೀಸ್ಟೋರ್ ಮಾಡ್ಕೊಂಡಿದ್ರಲ್ಲ, ಅವರೇ ಅಹಿಲ್ಯಾಬಾಯಿ ಹೋಲ್ಕರ್. ಭಯ್ಯ ये कितना है? कौन सा वाला बताइए? ಇದು ನಮ್ಮ ಹನುಮಂಗೆ ದೇವ್ರ ಹತ್ರ ಮುಟ್ಸ್ಕೊಂಡು ಬರೋಣ. ಇದು ದೇವ್ರ ಹತ್ರ ಹಸಕ್ಕೆ ನೋಡ್ರಿ ಎಲ್ಲ ಹೆಂಗ್ಬಿಟ್ಟು ಗಬ್ಬೆಬ್ಸ್ಬಿಟ್ಟಾರೆ ಫುಲ್. ದೇವಸ್ಥಾನಗಳ ಹತ್ರ ಬಂದಾಗ ಈ ಲೆವೆಲ್ ಗಬ್ಬೆಬ್ಸ್ಬಿಟ್ಟಿರ್ತಾರೆ ಇವರು. ಏನು ಮಾಡೋಕ್ಕಾಗಲ್ಲ. ದರ್ಶನಕ್ಕೆ ಹೋಗಿನ ಮುಂಚೆ ಶರ್ಟ್ ತೆಗಿಬೇಕು. ಚಿಂಟು ಬರ್ತಾ ಇದ್ದಾನೆ, ಸೊ ಅದಕ್ಕೆ ನಾನು ಸೆಕೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಶರ್ಟ್ ತೆಗೆದು ಕೂತ್ಕೊಂಡಿದ್ದೀನಿ. ಅರುಣ್ ಹಂಗೆ ಕೂತ್ಕೊಂಡಿದ್ದಾರೆ, ಇನ್ನೂ ತೆಗೆಯೋದಿಲ್ಲ ಅವರು. ಒಳ್ಳೆ ದರ್ಶನ ಆಯ್ತು. ಆ್ಯಕ್ಚುಲಿ ರುದ್ರಾಭಿಷೇಕ ಏನೋ ಮಾಡಿಸಿರುವಂಥದ್ದು. ಅದಾದಮೇಲೆ ಅನ್ನದಾನ, ಮುಂದಿನ ಸೋಮವಾರಕ್ಕೆ ಅನ್ನದಾನನೂ ಕೂಡ ಏನೋ ಮಾಡಿಸ್ಕೊಂಡಿರ್ತಾರೆ. ಹರ್ ಹರ್ ಮಹಾದೇವ್, ಹರ್ ಮಹಾದೇವ್, हर हर महादेव. क्या कर रहा था? गाड़ी देख रहे थे। गाड़ी अच्छा है क्या? गाड़ी देख रहे थे। अच्छा है गाड़ी? हाँ, कौन सा है गाड़ी? निंजा H2 क्या? यो यो क्यों मार रहा है रे उसको? तुम्हें कौन सा गाड़ी अच्छा लगता है? यही क्या? अच्छा ठीक है. साउंड नहीं, अभी ये मंदिर है ना, साउंड नहीं. चालू करके ಇವರೆಲ್ಲ ಗಾಡಿ ಒಂದ್ಸಲ ಚಾಲು ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಕತ್ತಾರ. ಸೊ ಒಂದ್ಸಲ ನೀವು ಬೋರ್ಡ್ ಸ್ಟಾರ್ಟ್ ಮಾಡ್ರೆ ಪಾಪ ಇವರೆಲ್ಲ ಜೀವನದಾಗ ಮರೆಯಲ್ಲ. ಮತ್ತೆ ಅಲ್ಲ ಪೊಲೀಸ್ ಗಿಲೀಸ್ ಏನಾದ್ರು ಪ್ರಾಬ್ಲಮ್ ಮಾಡ್ತಾರಲ್ಲ. पुलिस को नहीं बता. ಕೃಷ್ಣೇಶ್ವರ. ಥ್ಯಾಂಕ್ ಯು. ಬಾಯ್ ಬಾಯ್.
ಇವಾಗ ಡೆವಲಪ್ಮೆಂಟಿಗೆ ನಾವು ದೇವಸ್ಥಾನದ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಸುಮಾರು 150 ಕೋಟಿ ಏನೋ ಅನೌನ್ಸ್ ಮಾಡ್ಕೊಂಡಿದೆ ಗೌರ್ಮೆಂಟು. ಬಟ್ ಆ ವರ್ಕು ಅಲ್ಲಿ ಅಷ್ಟೊಂದೇನು ಕಾಣ್ತಾ ಇಲ್ಲ. ಪ್ರಾಬಬ್ಲಿ ಸ್ವಲ್ಪ ಸ್ಲೋ ಇರಬೇಕು. ಇನ್ನು ಅದನ್ನು ಬೇಗ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಪಿನಿಯನ್ನು. ಯಾಕೆ ಅಂತಂದರೆ ಇರೋಂಥದ್ದೇ 12, ನಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಕೂಡ ಜ್ಯೋತಿರ್ಲಿಂಗಗಳೇ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಭಗವದ್ಗೀತೆಯಲ್ಲಿ ಒಂದು ಕೋಟ್ ಬಂದಿತ್ತು, ಟ್ರೂ ನಾಲೆಜ್ ಬಗ್ಗೆ ನಾವು ನೋಡ್ಕೊಂಡಿರೋವಂಥದ್ದು. ಎಷ್ಟೊಂದು ಸರಿ ನಮಗೆ ಗೊತ್ತಿರೋಂಥ ವಿಚಾರನೇ ಸರಿ ಅಂತ ಹೇಳಿ ನಾವು ವಾದನೂ ಕೂಡ ಮಾಡ್ತಾ ಇರ್ತೀವಿ. ಆ ಥರ ಇರಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಲಾಸ್ ಆಗಲ್ಲ. ಅದೇ ಪ್ರಕಾರ ನಾನು ಫಸ್ಟ್ ಎಪಿಸೋಡಲ್ಲಿ ಚಾಪ್ಟರ್ 1 ಭಗವದ್ಗೀತೆ ಬಗ್ಗೆ ಹೇಳಿದ್ದೆ. ಅದರ ಸೊಲ್ಯೂಷನ್ ಚಾಪ್ಟರ್ 2 ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಚಾಪ್ಟರ್ 2 ಅಲ್ಲಿ ಸಂಖ್ಯಾ ಯೋಗ ಅಂತ ಹೇಳಿ ಬರುತ್ತೆ. ಏನು ಅರ್ಜುನಂಗೆ ಸಿಕ್ಕಾಪಟ್ಟೆ ಡೌಟ್ಸ್ಗಳೆಲ್ಲ ಇರುತ್ತೆ, ಅದನ್ನು ಆರಾಮಾಗಿ ಶಾಂತತೆಯಿಂದ ಕೃಷ್ಣ ಕೇಳ್ಕೊತಾರೆ, ಕಂಪ್ಲೀಟಾಗಿ ಕೇಳಿಸ್ಕೊತಾರೆ. ಅದರಿಂದ ಒಂದು ಏನು ಇಂಪ್ರೂವ್ ಆಗುತ್ತೆ ನಮಗೆ ಅಂತಂದರೆ ನಮ್ಮ ಲಿಸ್ನಿಂಗ್ ಪವರ್. ಎಷ್ಟೊಂದು ಸರಿ ನಮಗೆ ಮುಂದೆ ಇರೋವಂಥವ್ರು ಮಾತಾಡ್ತಿರ್ಬೇಕಾದ್ರೆ ಅದನ್ನು ಫುಲ್ ಕೇಳೋವಂಥ ಕೆಪಾಸಿಟಿನೂ ಕೂಡ ಇರಲ್ಲ, ಅಷ್ಟು ಪೇಷನ್ಸು ಕೂಡ ಇರಲ್ಲ ನಮಗೆ. ಸೊ ಆ ಫಸ್ಟ್ ಚಾಪ್ಟರಿಂದ ಕೇಳ್ಕೊಬೋದಾಗಿರೋವಂಥದ್ದು ಏನು ಅಂತಂದರೆ, ಅರ್ಜುನಂಗೆ ಎಷ್ಟೇ ಡೌಟ್ ಇದ್ರೂ ಕೂಡ, ಎಷ್ಟೇ ಸಿಲ್ಲಿಯಾಗಿದ್ರೂ ಕೂಡ ಕೃಷ್ಣ ಒಂದು ಸರಿನೂ ಕೂಡ ತಡಿಲಿಲ್ದಂಗೆ ಕಂಪ್ಲೀಟಾಗಿ ಡೌಟ್ಗಳನ್ನ ಕೇಳ್ಕೊಂಡಿರ್ತಾರೆ. ಅದೇ ಸೆಕೆಂಡ್ ಎಪಿಸೋಡಲ್ಲಿ ಕೃಷ್ಣ ಉತ್ತರ ಕೊಡ್ತಾ ಇರ್ಬೇಕಾದ್ರೆ ಅರ್ಜುನನೂ ಕೂಡ ತುಂಬ ಚೆನ್ನಾಗಿ ತಿಳ್ಕೊತಾ ಇರ್ತಾರೆ. ಅದೇ ಪ್ರಕಾರ ನಾವು ಇವಾಗ ನೋಡಬೇಕು ಅಂತಂದರೆ ಕೃಷ್ಣ ಹೇಳೋವಂಥದ್ದು ಒಂದೇ ಮಾತು, ನಿನ್ನವರು ಅಂತ ನೀನೇನು ಹೇಳ್ತಾ ಇದೆಯಾ, ನಿನ್ನವರೇ ಆಗಿದ್ದರೆ ಆಪೋಸಿಟಲ್ಲಿ ಯಾಕೆ ನಿಂತಿದ್ದಾರೆ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಆವಾಗ ಕೃಷ್ಣ ಹೇಳೋವಂಥದ್ದು ಏನು ಅಂತಂದರೆ, ನಾವು ಇರೋವಂಥದ್ದು, ನಮ್ಮ ಆತ್ಮ ಇರೋವಂಥದ್ದು ಯಾವಾಗಲೂ ಇರುತ್ತೆ. ಈ ಬಾಡಿ ಅಷ್ಟೇ ನಮಗೆ ಪೆರಿಶ್ ಆಗುವಂಥದ್ದು. ಅದ್ರ ಪ್ರಕಾರ ನೋಡಬೇಕು ಅಂತಂದರೆ ನಿನಗೆ ಧರ್ಮ ಏನು ಹೇಳುತ್ತೆ, ನಿನಗೆ ಕರೆಕ್ಟಾಗಿರೋವಂಥದ್ದು ಏನಿರುತ್ತೆ ಅದೇ ನೀನು ಮಾಡಬೇಕು ಅಂತ ಹೇಳಿ ನಾವು ನೋಡ್ಕೊಳ್ಳೋವಂಥದ್ದು. ಅದೇ ನಾವು ಕೃಷ್ಣೇಶ್ವರದ್ದು ಸ್ಟೋರಿ ನೋಡ್ಕೊಂಡ್ರೂ ಕೂಡ ಅದರಲ್ಲಿ ಏನು ಕುಸುಮ ತನ್ನ ಮಗನ್ನ ಕಳ್ಕೊಂಡಿರ್ತಾಳೆ, ಅದರ ಸ್ಟೋರಿ ನಮಗೆ ಶಿವ ಹೇಳಿದ ಮೇಲೂ ಕೂಡ ಅವರು ಯಾವುದೇ ಥರದ್ದು ಅದ್ರ ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ವರಿನೂ ಕೂಡ ಮಾಡ್ಕೊಳಕ್ಕೆ ಹೋಗಲ್ಲ. ಅವ್ರು ಹೇಳೋವಂಥದ್ದಷ್ಟೇ, ಕ್ಷಮಿಸ್ಬಿಡಿ ಪರವಾಗಿಲ್ಲ ಅಂತ ಹೇಳಿ. ಸೊ ಕ್ಷಮೆಗೇ ಒಂದು ಜ್ಯೋತಿರ್ಲಿಂಗ ಇದೆ ಅಂತ ಹೇಳಿ ನಾವು ನೋಡ್ಕೋಬೇಕು ಅಂತಂದರೆ ಅದರಿಂದ ಕಲಿಯುವಂಥದ್ದು ಕೂಡ ನಮಗೆ ತುಂಬ ಜಾಸ್ತಿ ಇರುತ್ತೆ. ಏನು ಧರ್ಮ, ಏನು ಕರೆಕ್ಟಾಗಿರುತ್ತೆ ಅದನ್ನೇ ಮಾಡಿ ಯಾವಾಗಲೂ ಕೂಡ. ಒಂದು ಕೇಳ್ಕೊಳ್ಳೋವಂಥದ್ದು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಯಾರಾದರೂ ಕಲಿಸ್ತಾ ಇದ್ದರೆ ಕಲಿಯೋವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗದೇ ಇರ್ಬೋದು, ಬಟ್ ಕಲಿಯೋದಂತೂ ನೋಡ್ಕೊತಾನೆ ಇರಿ. ಅಷ್ಟು ಹೇಳ್ತಾ 2ನೇ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.